ಸಾಂಗ್ ಲಾಂಚ್ ಮಾಡೋ ಸಂದರ್ಭದಲ್ಲಿ ರಕ್ಷಿತಾ ಮೇಡಮ್ ರಿಲೀಸ್ ಡೇಟ್ ಅನ್ನೋ ಸಂದರ್ಭದಲ್ಲಿ ಅವರು ಕೇಳ್ತಾರೆ ಗಾಡ್ಸ್ ಕೈ ಸಾಗ್ಲಿ ಅಂತ. ಸೊ ಕನ್ಫರ್ಮ್ ಸರ್ ಏಪ್ರಿಲ್ 30 ಅಷ್ಟು ವರ್ಷಗಳಿಂದ ಕಾಯ್ತಾನೆ ಇದೀವಿ. ಸೊ ಏನು ಬದಲಾವಣೆ ಆಗಲ್ವಾ ನಾವು? ಏನ್ ಮಗ ಹೆಂಗ್ ಅನ್ಬಿಟ್ಟಿದ್ದೀನಿ. ಎಲ್ಲರಿಗೂ ಅದೇ ಭಯ ಆಗ್ತಿದೆ ಸರ್ ಈಗ. ಇಲ್ಲ 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 ಏನ್ ಗೊತ್ತಾ, ಸೊ ಒಂದು ಜನನಾಯಕನಾಗ್ಲಿ ಕೆವಿಎನ್ ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಓದಿದ್ದಾರೆ, ಅವೆಲ್ಲ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹೂ ಅಂತ್ಯಾ ಇದನ್ನ, ಹೂ ಅಂತ್ಯಾ, ಓಕೆ ಹೂ ಅಂದವ್ರೆ. ಸೊ 100% ಒಂದು ಏನಾಗಿದೆ, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆಗಿದ್ದರಿಂದ ಕೆವಿಎನ್ ಪ್ರೊಡಕ್ಷನ್ ಅಂತ ಇದು ಬರ್ತದೆ, ಲೇಟ್ ನೋ ನಥಿಂಗ್. ಕೆವಿಎನ್ ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್, ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದಾರೆ. 30ನೇ ತಾರೀಕು ಬರುತ್ತೆ, 100% ಬರುತ್ತೆ. ಕಂಟಿನ್ಯೂಷನ್ ನಾವು ಮಾಡ್ಲೇಬೇಕು ಸುಪ್ರೀತ್ ಅವ್ರ ಜೊತೆ, ಅವ್ರ ಬಿಸ್ನೆಸ್ ಹೆಡ್ ಇದರಿಂದ. ಸರ್ ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ ಕೆಡಿ. ಯಾಕೆ ನಿಮ್ಗೆ ಪ್ರೇಮ್ ಬಗ್ಗೆ ಫೇತ್ ಇರ್ಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ ಕೆಡಿ ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನ ಒಬ್ರು ಯಾರು 10th ಗತಿ ನಾನೇ ಮೇಡಮ್. ಬೇಸ್ ಮಗನೇ. ಓಕೆ ಅಲ್ಲ, ಬಿಕಾಸ್ ಕೆಡಿ ಫಸ್ಟ್ ಬರ್ಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ ಕೆಡಿ ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ ಕೆಡಿ ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ ಹಳೆ ಪಾದವೆ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್, ಕೆಡಿ ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗ ಅನೌನ್ಸ್ ಮಾಡಿರೋದಿಲ್ಲ. ಇಲ್ಲಿ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ವಿ, ಸಾರಿ ಈ ಡಿಸೆಂಬರ್ಲೇನೋ ಲಾಸ್ಟ್ ಸಾಂಗಲ್ಲೂ ಸರ್ ನಾವು ಹಾಕಿದ್ದು ಡೇಟ್ ಡಿಸೆಂಬರಲ್ಲಿ ನೋಡಿದ್ದು. ಹಾಂ, ಜೋಡೆತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿತ್ತು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಜನನಾಯಕನ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಟಾಕ್ಸಿಕ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಎಲ್ಲ ನಿಮ್ ಸಿನಿಮಾನೇ. ಬಟ್ ಕೆಡಿನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿ ಡೇಟ್ ಅಲ್ಲ, ಹೊಸದಾಗೇನೆ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮ್ಗೆ ಡಿಸೆಂಬರ್ 25th ನಾವು ಅನೌನ್ಸ್ ಮಾಡಿದ್ವಿ, ಏಪ್ರಿಲ್ 13th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ. ಇಲ್ಲ ಇಲ್ಲ ಮೇಡಮ್, ಆಮೇಲೆ ಕೆವಿಎನ್ ಸರ್ ಅದನ್ನೇ ಹೇಳ್ತಿದ್ರು. ಐ ಹೋಪ್ ಕೆಡಿ ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾ ಹೋಪ್ ಇದೆ, ಕೆಡಿ ಮೇಲೆ ತುಂಬಾ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ ಕೆವಿಎನ್ ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳಿರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು.